ಬಾಯ್ ನ್ಯೂಸ್ಗೆ ಸ್ವಾಗತ. ನಮ್ಮ ಅಮ್ಮನ ತೋಟ ತಕ ಮನ್ ತಕ ಅಂದ್ರೆ ಯಾರು ಕೇಳ್ತಾರೋ ಇಲ್ಲ ಅನ್ಕೊಂಡಿವೆ. ಅದೇನೋ ನಮ್ಮ ಅಮ್ಮರಾಣಿ ಎಲ್ಲ ಚೆನ್ನಾಗಿ ನೋಡ್ತಾರ ಜನರು, ಯಾರು ನೋಡಂಗಿಲ್ಲ. ಇವೇನೋ ಎಲ್ಲ ಕಾಕ ಬಳಸ್ಕೊಂಡು ಮಾತಾಡ್ತಾರ ಅನ್ಕೊಂಡಿದ್ವಿ. ಬಟ್ ಆದ್ರೆ ಏನಂದ್ರೆ ಕಥೆನಲ್ಲಿ ಒಂದು ಸಂದೇಶ, ಸಮಾಜಕ್ಕೆ ಏನಾದ್ರು ಒಂದು ಸಂದೇಶ ಕೊಡುವಂತ ಪ್ರಯತ್ನ ಮಾಡಿದ್ವಿ. ತಮಾಷೆಯ ಜೊತೆಗೆ, ಹಾಸ್ಯದ ಜೊತೆಗೆ ಜನಕ್ಕೆ ಬಹಳಷ್ಟು ರೀಚ್ ಆಗಿದೆ. ಯಾವಾಗ್ಲೂ ಹೀಗೆ ನಮಗೆ ಸಹಕಾರ ಕೊಡ್ತಾ ಇರಿ ಅಂತ ಹೇಳ್ತಾ, ಅಂದ್ರೆ ಯಾವಾಗ್ಲೂ ಸ್ವಲ್ಪ ಎಣ್ಣೆ ಪಾತ್ರಗಳೇ ಮಾಡ್ತಾ ಇರ್ತೀನಿ, ಎಣ್ಣೆ ಕೆಣ್ಣಂಗೆ. ಯಾಕೆ ಅಂತಂದ್ರೆ ನೋಡ್ಲಿಕ್ಕೆ ತಮಾಷೆಯಾಗಿರ್ತದೆ, ಜೊತೆಗೆ ಏನೋ ಒಂದು ಮೆಸೇಜ್ ಅನ್ನ ಕೊನೆಯಲ್ಲಿ ಕನ್ವೆ ಮಾಡ್ಬೋದು ಅನ್ನೋ ಒಂದು ಉದ್ದೇಶ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ನಮ್ಮ ಅಮ್ಮನಾಣಿ ನಡಿ ಮಾತಾಡೋದೇ ಬಿಟ್ಬಿಟ್ಟಿದ್ನಪ್ಪ ನಾನು. ಯಾಕ ಅಂದ್ರೆ ಒಂದು ಮಾತಾಡಿದ್ರೆ 16 ಆದದಪ್ಪ. ನಂಗೆ ಯಾಕೆ ಆ ಪಾರ್ವತಮ್ಮನ ಯಾರ ಮೈ ಕಾಯಕೋಯ ಅಂತ ನೋಡಪ್ಪ. ಆ ಅಮ್ಮ ಪಾರ್ವತಮ್ಮನ ಮಗನ್ ಬೈತಾ ಇದ್ವಿ. ಗಂಗು ಮುಂಡೆ ಒಂದು ಪಂಗನಲ್ಲ, ಒಂದು ಪಾಠನಲ್ಲ, ಊರತ್ತು ಮೊಬೈಲ್ ತಿಂಗೆ ಕೂತಿರ್ತೀಯ, ಹೋಗ್ಬಂತ ಬಾಯಿ ಹೋಗಿ ಅಂತೆಲ್ಲ ಬೈತಾ ಇದ್ಲ. ನಾನು ಏನ ಹೆಣ್ಣು ಮಗು ನಂಗೆ ಬೈತಾ ಇದ್ಯಾ ಅಂತ ಹೇಳ್ಬಿಟ್ಟು ಆ ಮಗು ಕೂರ್ಸ್ಕೊಂಡು, ಅಮ್ಮಯ್ಯ ಹಂಗೆಲ್ಲ ಮಾಡಬಾರ್ದಮ್ಮ, ಹೆಣ್ಣು ಮಗಳು ನಾವು ಬೇರೆ ಮನೆಗೆ ಹೋಗಿ ಬಾಳ್ಬೇಕು ಅಂತ ಬುದ್ಧಿ ಹೇಳಿದೆ. ಭಾವಿಸ್ಬೇಕಮ್ಮ ಎಲ್ಲಾನು, ಭಾವನೆಗಳು ಮುಖ್ಯ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಮ್ಮ. 3 ದಿವ್ಸಕ್ಕೆ ಅವ್ರು ಬಾವು ಕಾಕೊಂಡು ಓಡಕ್ ಬಿಟ್ಟವಳೆ ರಂಕು ಮುಟ್ಟ. ನಾನು ಹೇಳಿದ್ದ ಭಾವನೆಗಳು ಮುಖ್ಯ ಅಂತ, ಆ ರಂಕು ಮುಟ್ಟ ಭಾವನೆ ಮುಖ್ಯ ಅಂತ ಭಾವನೆ ಓಡಿದ್ವಿ. ಯಾರು ಮಾಡೋದು? ಅದಕ್ಕೆ ಈ ನಡು ಮಾತಾಡೋದು ಬಿಟ್ಬಿಟ್ಟಿದ್ದಪ್ಪ. ಆಮೇಲೆ ನಮ್ಮೂರ್ ಶಂಕರ್ನ ಅಶ್ವತ್ಥ ಕಟ್ಟ ಮೇಲೆ ಕೂತ್ಕೊಂಡು ತೂಗುಡಿಸ್ತಾ ಇದ್ನ. ಅಪ್ಪ ಯಾಕ ಹಿಂಗ್ ತೂಗುಡಿಸ್ತಾ ಇದೆಯಾ ಅಣ್ಣ? ಶುಗರ್ ಬಂದ್ಬಿಡೋಣ ಅನ್ನ. ಯಾವ್ದಾದ್ರು ಶುಗರ್? ಬೆಳಿಗ್ಗೆ 5 ಗಂಟೆಗೆ ಎದ್ದು ಇವ್ರು ಸೂಸಿ ವ್ಯಾಯಾಮ ಮಾಡಿದ್ರೆ ಎತ್ತೋಡಿ ಒಳ್ಳೆ ಬಿಡ್ತದ ಶುಗರ್ ಅಂತ ಹೇಳಿದ್ನಪ್ಪ. ಆ ಪಾಪ ಮುಂಡ್ಯ ಮಗರ ಅದೇನ ಅರ್ಥ ಮಾಡ್ಕೊಂಡು ಅದೇನೋ ಗೊತ್ತಿಲ್ಲ. ದಿನ 4 ಗಂಟೆ ಎಂಟ್ರನೇ ಬಿಡ್ಸವನೆ. ಮುಂಜಾನೆ ಏನೋ ಹೇಳವನ್ ಎದ್ದೇಳೋ, ಮುಂಜಾನೆ ಏನೋ ಹೇಳವನ್ ಎದ್ದೇಳೋ ಅಂತ. ನಾನು ಬೆವರು ಸೂಸಿ ವ್ಯಾಯಾಮ ಮಾಡಬೇಕು ಅಂತ ಹೇಳಿದ್ದೇನೋ ಸತ್ಯ. ಆ ಪಾಪ ಮುಂಡ್ಯ ಮಗ ಅದೇನ ಅರ್ಥ ಮಾಡ್ಕೊಂಡ್ಬಿಟ್ಟ. ಆಯಮ್ಮನ ನಮ್ಮ ಮನೆ ಹತ್ರಕ್ಕೆ ಹುಡ್ಕೊಂಬಂದ್ಬಿಟ್ಟಾಳೆ. ನೀನು ಮಕ್ಕಳನ್ನು ಚರಾಕ ನಮ್ಮ ಯಜಮಾನ್ ದುಡ್ಡು ಮಾತು ಹೇಳ್ಕೊಟ್ಟಿದ್ದ ಅಂತ ಹೇಳ್ಬಿಟ್ಟು. ನೋಡಮ್ಮ ಹೆಂಗಿರ್ತದೆ ಪ್ರಪಂಚ. ರವಿಚಂದ್ರಣ್ಣ ಸಾಹೇಬ್ರು ಇಲ್ಲಂದ್ರ ನಮ್ಮ ಮಕ್ಳಿಗೆ ಬೇಡ, ನಮ್ಮ ಮಕ್ಳಿಗೆ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಕೊಟ್ಟವ್ರೆ ಅಲ್ಲ. ಎಲ್ಲಾ ನಿರ್ಧಾರನು ಅವ್ರದೇ ಆಗಿರ್ಬೇಕು. ಓದ್ ಬಂದ್ಬಿಡ್ತು, ವಯಸ್ಸು ಅದಂಗೆ ಬಂದ್ಬಿಡ್ತದ. ನಿರ್ಧಾರ ಅವಾಗ ನಿಮ್ ತಗೊಳ್ಳೋದಲ್ಲ, ಅವಾಗೂ ತಂದೆ ತಾಯಿದೆ ನಿರ್ಧಾರ ಇರ್ಬೇಕು. ಯಾಕೆ ಹೇಳು? ಅಲ್ಲ ತಪ್ಪು ಹೇಳಿದ್ರು ಬೈಕೊಂಬಿಟ್ರಪ್ಪ. ನಾನೇನು ತಪ್ಪು ಹೇಳ್ತಾ ಇಲ್ಲ, ಸರಿಯಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕಷ್ಟಪಟ್ಟು ಸಾಕಿರ್ತಾರೆ ತಂದೆ ತಾಯಿಗಳು. ಯಾವುದೋ ಒಂದು ಅವರು ನಿಮ್ಮನ್ನ ಹಳ್ಳದ ಕೇಳಬೇಕು ಅಂತ ಡಿಸೈಡ್ ಇರಲ್ಲ. ಒಳ್ಳೆ ಸಂಬಂಧ, ನಡೆ, ನುಡಿ, ಸಂಸ್ಕಾರಗಳಂತ ಕುಟುಂಬಕ್ಕೆ ಕೊಟ್ಟು ಕಳಿಸ್ಬೇಕು ಅನ್ನೋದಿರ್ತದೆ. ಅಷ್ಟರ ಮಧ್ಯದಲ್ಲಿ ನೀವು ತಪ್ಪು ಆಯ್ಕೆಗಳನ್ನ ಮಾಡಿಕೊಂಡು ಜೀವನನ ಕೆಡಿಸ್ಕೊಳ್ಳಕ್ ಹೋಗ್ಬೇಡ್ರಿ ಅಂತ ನನ್ನ ಉದ್ದೇಶ ಅಷ್ಟೇ. ನಾಡಜ್ಜ ಲೀಟರ್ ನೀರು ಬಹಳಷ್ಟು ಜನ ಆ ಕಡೆ ಕಲಿಯಾಕಕ್ಕೆ ಹೋಗ್ಬೇಡ್ರಿ. ಅದೇನು ಒಳ್ಳೇದಲ್ಲ ನಮ್ಮ ಅಮ್ಮನಾಣೆ, ಅದು ಒಳ್ಳೇದಲ್ಲ, ತಂದೆ ತಾಯಿ ಶ್ರೇಷ್ಠ ಅಲ್ಲ. ಆಮೇಲೆ 3 ಜನ ಏನು ಅದ್ಯಾವ್ದೋ ಮ್ಯಾಲ್ ಕೆತ್ಕೊಂಡಿರ್ತಾವಲ್ಲಪ್ಪ, ಬೈಕ್ ಉಳಿಸ್ಕೊಂಡು ಬೇಡ ಅದೆಲ್ಲ ಹೇಳೋದು. ಕಷ್ಟಪಟ್ಟು 2 ಲಕ್ಷ 3 ಲಕ್ಷ ಕೊಟ್ಟು ಬೈಕ್ ತಕೊಂಡಿರ್ತಾರ. ನಿಮ್ಗ ಮನೆಯಾಗ ಅಮ್ಮನ ಕಾಯ್ತಾವಳೆ, ಅಪ್ಪನ ಕಾಯ್ತಾವಳೆ ಅನ್ನೋದು ಗಮನನೇ ಇರಲ್ಲ. ನೋಡಿ ಅಪ್ಪ ಇಕ್ಕಲಿ 100 ಇಕ್ತಾನ, ಲಾರಿ ಪಾರಿ ಗೊತ್ತಾನ ಹೋದ ಅಷ್ಟು. ಅಲ್ಲಿ ಆಲಾಪ್ಸೋಳು ಯಾರು? ನನ್ನ ಮಗನ್ ಬರ್ತಾರೆ ಅಂತ 10 ಗಂಟೆ ರಾತ್ರಿವರೆಗೂ ಮನೆ ನೀನೆಲ್ಲೋ ನಿನ್ ಟಿಕೆಟ್ ಬುಕ್ ಆಗಿರ್ತದೆ, ಹೋಗ್ಬಿಡ್ತೀಯ ನೀನೇನೋ. ಆಮೇಲೆ ತಾಯಿ ಆದವ್ರಿಗೆ ಗಂಡ ಸತ್ರು 1 ವರ್ಷಕ್ಕೋ 2 ವರ್ಷಕ್ಕೋ ಮತ್ತೊಕ್ಕಳಂತೆ. ಮಗ ಸತ್ರೆ ತಾನು ಮಣ್ಣಲ್ಲಿ ಮಣ್ಣಾಗೋವರೆಗೂ ಆ ನೆನಪು ಹೋಗಲ್ಲ. ಹಾಗಾಗಿ ಯುವ ಸಮೂಹಕ್ಕೆ ನಾನು ಹೇಳ್ತಾ ಇರೋದು, ದಯವಿಟ್ಟು
ವಾಹನಗಳ ಮೇಲೆ ಹೋಗ್ಬೇಕಾದ್ರೆ ನಮಗೋಸ್ಕರ ಮನೇಲಿ ಒಂದು ಜೀವ ಕಾಯ್ತಾ ಇರುತ್ತೆ. ಅವರನ್ನ ನಾನು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಮನಸ್ಸಲ್ಲಿದ್ರೆ ನಿಮ್ಮ ಬೈಕ್ ಸ್ಪೀಡು 40ರಲ್ಲಿ 50ರಲ್ಲೇ ಇರ್ತೈತೆ.